ಬ್ರೋ ಲಿಟ್ರಲಿ ಗ್ರೂಪ್ ಎ ಅಂತೂ ಬೆಂಕಿ ತರ ಇದೆ ಮಗ. ಬೆಂಕಿ ಸೇರಿ ಬೆಂಕಿ ಗ್ರೂಪ್ ಆಗ್ಬಿಟ್ಟಿದೆ. ಸೊ 4 ಗ್ರೂಪ್ ಇತ್ತು ಲೀಗ್ ಸ್ಟೇಜಸ್ ಅಲ್ಲಿ. 4 ಗ್ರೂಪ್ ಇಂದ ಟಾಪ್ ಟೀಮ್ಗಳು ಇವಾಗ ಗ್ರೂಪ್ ಅಲ್ಲಿ ಬಂದಿರೋದು. ಅಂಡ್ ಇಲ್ಲಿಂದ ಯಾರು ಹರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಜಿಂಬಾಬ್ವೆಯಿಂದ ಬೇರೆ ಟೀಮ್ಗೆ ಹರ್ಟ್ ಆಗದೆ ಇದ್ರೆ ಸಾಕು. ಬಿಕಾಸ್ ಈ ಒಂದು ಗ್ರೂಪ್ ಇರೋ ಟೀಮ್ ಆಲ್ಮೋಸ್ಟ್ ಎಲ್ಲಾನು ಕೂಡ ಕಪ್ನ ಗೆದ್ದಿದ್ದಾರೆ T20 ಓಕೆ, ಆಲ್ರೆಡಿ ಜಿಂಬಾಬ್ವೆ ಆಸ್ಟ್ರೇಲಿಯಾಗೆ ಹರ್ಟ್ ಮಾಡಿ ಮನೆ ಕಳಿಸಿದ್ರೆ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ದೆಂಗಿ ಕಳಿಸ್ಬಿಟ್ಟಿದ್ರೆ. ಓಕೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋದ. ಸೊ ಫಸ್ಟ್ ನಿಮಗೆ ತುಂಬಾ ಜನಕ್ಕೆ ತುಂಬಾ ಡೌಟ್ಗಳಿರುತ್ತೆ ಈ ಒಂದು ಪ್ರೀ ಸೀಡಿಂಗ್. ಓಕೆನಾ, ಅಂದ್ರೆ ಗ್ರೂಪ್ ಎ ಮತ್ತೆ ಗ್ರೂಪ್ ಇ ಯಾವ ತರ ವರ್ಕ್ ಆಗುತ್ತೆ, ಸೂಪರ್ 8ಗೆ ಕ್ವಾಲಿಫೈ ಆಗಿರೋ ಟೀಮ್ಗಳು ಯಾವ ತರ ಗ್ರೂಪ್ ಎ ಮತ್ತೆ ಗ್ರೂಪ್ ಇ ಬಂದು ಸೇರ್ಕೊಂಡಿರ್ತಾರೆ ಅಂತ ನಿಮಗೆ ತುಂಬಾ ಜನಕ್ಕೆ ತುಂಬಾ ಡೌಟ್ಸ್ಗಳಿರುತ್ತೆ. ಬಿಕಾಸ್ ಆಲ್ರೆಡಿ ಪ್ರೀ ಸೀಡಿಂಗ್ ನ ಮಾಡಿದ್ರು. ಓಕೆನಾ, ಸೊ ಈ ಟೀಮ್ಗಳೇ ಈ ಒಂದು ಗ್ರೂಪ್ ಎ ಮತ್ತೆ ಗ್ರೂಪ್ ಇಲ್ ಬರಬೇಕು ಅಂತ. ಸೊ ತುಂಬಾ ಜನಕ್ಕೆ ಯಾವ ತರ ಡೌಟ್ ಅಂತ ಹೇಳಿದ್ರೆ, ಇದಾದ್ರೂ ಗಿಮಿಕ್ ನಡೀತಿದೆ, ಫಿಕ್ಸಿಂಗ್ ನಡೀತಿದೆ ICC ಕಡೆಯಿಂದ. ಸೊ ಈ ತರ ಕ್ವಶನ್ಗಳಿರುತ್ತೆ. ಸಿಂಪಲ್ ಆಗಿ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅರ್ಥ ಮಾಡಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಅರ್ಥನೇ ಆಗಿಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನಿಮ್ಗೆ ಅಲ್ಲಿ ಒಂದು ಪೋಸ್ಟರ್ನ ಹಾಕಿದ್ದೀನಿ, ಅದ್ರಲ್ಲಿ ನಿಮ್ಗೆ ಓದಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಓಕೆನಾ, ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಾವೆಲ್ಲ ಇಂಡಿಯನ್ಸ್ ನಾರ್ಮಲ್ ಆಗಿ ಏನು ಮಾಡ್ತೀವಿ, ಎಲ್ಲರೂ ಕೂಡ ಲೈವ್ ಆಗಿ ಮ್ಯಾಚ್ ನೋಡೋಕ್ಕೆ ಸ್ಟೇಡಿಯಂಗೆ ಹೋಗಲ್ಲ. ಓಕೆನಾ, ಸೊ ಹೋದ್ರು ಸ್ವಲ್ಪ ಜನ ಹೋಗ್ತಾರೆ, ನೋಡ್ಬಿಟ್ಟು ಮತ್ತೆ ವಾಪಸ್ ಮನೆ ಕಡೆ ಬಂದ್ಬಿಡ್ತಾರೆ. ಸಿಂಪಲ್. ಓಕೆನಾ, ಮತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬ ಜನ ಫೋನು ಲ್ಯಾಪ್ಟಾಪು ಟಿವಿಲಿ ನೋಡಿಕೊಂಡು ಚಿಲ್ ಮಾಡಿ ಅಂಡ್ ಸಪೋರ್ಟ್ ಕೂಡ ಮಾಡ್ತಾರೆ. ಬಟ್ ಅದರ್ ಕಂಟ್ರಿಗಳೇನು ಮಾಡಬೇಕು, ಫ್ಯಾನ್ಸ್ಗಳು ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಥರ ಎಕ್ಸಾಂಪಲ್ ಆಸ್ಟ್ರೇಲಿಯಾ, ಜಿಂಬಾಬ್ವೆ, ಇಟಲಿ ಈ ಥರ ಕಂಟ್ರಿಗಳು ಫ್ಯಾನ್ಸ್ಗಳೇನು ಮಾಡ್ತಾರೆ ಅಂತಾರೆ, ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ಮ್ಯಾಚಲ್ಲಿ ನಡೀತಾ ಇರೋದು. ಸೊ ಇಲ್ಲಿಗೆ ಬಂದುಬಿಟ್ಟು ಕಂಪ್ಲೀಟ್ ಅವ್ರು ಬಂದರೆ ಒಂದೆರಡು ಮ್ಯಾಚ್ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಲ್ಲ, ಕಂಪ್ಲೀಟ್ ಟೂರ್ನಮೆಂಟ್ನ ನೋಡ್ಕೊಂಡು ಹೋಗಕ್ಕೆ ಬಂದಿರ್ತಾರೆ. ಅವ್ರು ವೆಕೇಷನ್ ಥರ ಓಕೆನಾ, ಬಂದು ಮಜಾ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಥರ ಇರುತ್ತೆ. ಸೊ ಅವರೆಲ್ಲ ಹೋಟೆಲ್ ರೂಮ್ಸು ಮತ್ತು ಪ್ಲೇನೆಲ್ಲ ಕೂಡ ಪ್ರೀ ಬುಕ್ಕಿಂಗ್ನ ಮಾಡ್ಕೋಬೇಕಾಗಿರುತ್ತೆ. ಇದೆಲ್ಲ ತಲೆ ಇಟ್ಕೊಂಡು ICC ಅವರು ಇದನ್ನು ಕೂಡ ಪ್ಲ್ಯಾನ್ ಮಾಡಿರ್ತಾರೆ. ಆ್ಯಂಡ್ ಇನ್ನೂ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ICC ರ್ಯಾಂಕಿಂಗಲ್ಲಿ ಯಾವ ಟೀಮ್ಗಳಿರುತ್ತೋ ಅದನ್ನು ಕೂಡ ಹಾಕಿ ಈ ಥರ ಒಂದು ಪ್ರೀ ಸೀಡಿಂಗ್ನ ಮಾಡಿರ್ತಾರೆ ಮಗ. ಇಷ್ಟೇ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಥರ ಇದು ಪ್ರೀ ಸೀಡಿಂಗ್ ಅಂತೆ. ಗ್ರೂಪ್ ಎ ಗ್ರೂಪ್ ಇ ವರ್ಕ್ ಆಗುತ್ತೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವರ್ಕ್ ಆಗುತ್ತೆ. ಆ್ಯಂಡ್ ನಾರ್ಮಲ್ ಆಗಿ ಇವಾಗ ಆಸ್ಟ್ರೇಲಿಯಾ ಬರಬೇಕಾಗಿತ್ತು ಗ್ರೂಪ್ ಎಗೆ. ಬಟ್ ಅನ್ಫಾರ್ಚುನೇಟ್ಲಿ ಅಂತ ಹೇಳೋಕ್ಕಾಗಲ್ಲ, ಫಾರ್ಚುನೇಟ್ಲಿ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಗ್ರೂಪ್ ಎಗೆ ಬಂದಿರೋದು ಜಿಂಬಾಬ್ವೆ. ಈ ಒಂದು ಟೂರ್ನಮೆಂಟಲ್ಲಂತೂ ಫಿಯರ್ಲೆಸ್ ಬ್ರೋ, ಒಂದು ಮ್ಯಾಚ್ ಕೂಡ ಸೋತಿಲ್ಲ, ಟೇಬಲ್ ಟಾಪ್ ಆಗಿ ಇವಾಗ ಬಂದು ಗ್ರೂಪಲ್ಲಿ ಸೇರ್ಕೊಂಡಿದ್ದಾರೆ. ಇಲ್ಲಿಂದ ಯಾರಿಗೂ ಹರ್ಟ್ ಮಾಡದೇ ಇದ್ರೆ ಸಾಕು. ಬಿಕಾಸ್ ಎಲ್ಲ ಟೀಮ್ಗಳು ಕೂಡ ಗ್ರೂಪಲ್ಲಿ ಇರೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಏನು ಶ್ರೀಲಂಕಾ ಗೆದ್ದಿದ್ದಾರೆ, ಮತ್ತು ವೆಸ್ಟ್ ಇಂಡೀಸ್ ಗೆದ್ದಿದ್ದಾರೆ, ಇಂಡಿಯಾ T20 ವರ್ಲ್ಡ್ ಕಪ್ನ ಗೆದ್ದಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಗೆದ್ದಿದ್ದಾರೆ ಗುರು ಈ ಒಂದು ಗ್ರೂಪ್ ಎಲ್ಲಿ. ಬಟ್ ಜಿಂಬಾಬ್ವೆ ಹೇಳೋಕ್ಕಾಗಲ್ಲ, ಅವ್ರು ಆಡ್ತಾರೋ ಕ್ರಿಕೆಟ್ಗೆ ಯಾರಿಗೆ ಬೇಕಿರೋ ಹರ್ಟ್ ಮಾಡ್ಬೋದು. ಸೊ ನೋಡೋದೇನಾಗುತ್ತೆ. ಮತ್ತು ಗ್ರೂಪ್ ಇ ಓಕೆ, ಗ್ರೂಪ್ ಇಲ್ಲಿ ಒಂದೆರಡು ಮ್ಯಾಚ್ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಗ್ರೂಪ್ ಸ್ಟೇಜಸಲ್ಲಿ, ಲೀಗ್ ಮ್ಯಾಚಸ್ಗಳು ಹೇಳ್ತಾ ಇರೋದು. ಬಟ್ ಗ್ರೂಪ್ ಎ ಅಂತೂ ಬೆಂಕಿ ಥರ ಇದೆ. ಆ್ಯಂಡ್ ಇಂಡಿಯಾದು ಆಲ್ರೆಡಿ ಫಿಕ್ಚರ್ಸ್ ಕೂಡ ಅನೌನ್ಸ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಾರೆ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 22ನೇ ತಾರೀಕಿದೆ ಇಂಡಿಯಾದಲ್ಲಿ. ಗ್ರೂಪ್ ಎ ಮ್ಯಾಚಸ್ ಎಲ್ಲ ಇಂಡಿಯಾದಲ್ಲಿ ನಡೀತಾ ಇದೆ, ಮತ್ತು ಗ್ರೂಪ್ ಬಿ ಮ್ಯಾಚಸ್ ಇದೆಯಲ್ಲ ಎಲ್ಲನೂ ಕೂಡ ಶ್ರೀಲಂಕಾದಲ್ಲಿ ನಡೀತಾ ಇದೆ. ಆ್ಯಂಡ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 22ನೇ ತಾರೀಕು ಅಹಮದಾಬಾದಲ್ಲಿ ನಡೀತಾ ಇದೆ. ಆ್ಯಂಡ್ ಸೆಕೆಂಡ್ ಮ್ಯಾಚು ಇಂಡಿಯಾ ವರ್ಸಸ್ ಜಿಂಬಾಬ್ವೆ, ಇದು ಕೂಡ ಚೆನ್ನೈಲಿ ನಡೀತಾ ಇದೆ 26ನೇ ತಾರೀಕು. ಆ್ಯಂಡ್ ಲಾಸ್ಟ್ ಮ್ಯಾಚು March 1 ಈ ಒಂದು ಸೂಪರ್ 8ಅಲ್ಲಿ ಲಾಸ್ಟ್ ಲೀಗ್ ಮ್ಯಾಚು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಕಲ್ಕತ್ತಾದಲ್ಲಿ ನಡೀತಾ ಇದೆ ಮಗ March 1ನೇ ತಾರೀಕು. ಅದಾದಮೇಲೆ 8ನೇ ತಾರೀಕು ಫೈನಲ್ ಇದೆ. ನನ್ನ ಪ್ರಕಾರ ಈ ಒಂದು ಸೆಮಿಫೈನಲ್ಸ್ಗೆ ಬರೋ ಟೀಮ್ಗಳಂತ ಹೇಳಿದ್ರೆ ಇಂಡಿಯಾ ಆ್ಯಂಡ್ ಸೌತ್ ಆಫ್ರಿಕಾ ಆ್ಯಂಡ್ ಇಂಗ್ಲೆಂಡ್. ಇನ್ನೊಂದು ಟೀಮ್ ಯಾವುದು ಅಂತ ನೀವು ಕಾಮೆಂಟ್ ಮಾಡಿ. ಪಾಕಿಸ್ತಾನದವ್ರೇನೋ ಫೈನಲ್ಗೆ ಬಂದುಬಿಟ್ಟು ಇಂಡಿಯಾನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಿಟ್ಟಿದ್ದಾರೆ, ಸ್ಟೇಟ್ಮೆಂಟ್ನ ಕೂಡ ಕೊಟ್ಟಿದ್ದಾರೆ. ನನ್ನ ಮಕ್ಕಳು ಸೆಮಿಫೈನಲ್ಸ್ಗೂ ಬರ್ತಾರೆ, ಇಲ್ಲ ಅಂದರೆ ಸೂಪರ್ 8ಅಲ್ಲೇ ಹೋಗಿ ಹಾಕೋತಾರೆ ಅಂತ ಕಾಮೆಂಟ್ ಮಾಡಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ, ಕಂಪ್ಲೀಟ್ ಆಗಿ ನಿಮ್ಗೆ ಅಲ್ಲಿ ಸಿಗುತ್ತೆ ಇನ್ಫಾರ್ಮೇಷನು. ಅದು ಬಿಟ್ಟರೆ ಬೇರೇನಿಲ್ಲ ಮಗ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಕೂಡ ಒಂದು ಕೆಲಸನ ಫಸ್ಟು ಮಾಡ್ಕೊಳ್ಳಿ. ಕ್ರೇಜಿ ಅಪ್ಡೇಟ್ ಆಗ್ತಾ ಇದೆ. ಆ್ಯಂಡ್ ಕ್ರೇಜಿ T20 ವರ್ಲ್ಡ್ ಕಪ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಹರ್ಟ್ ಆಗುತ್ತೆ ಈ ಒಂದು T20ಯಲ್ಲಿ. ಬಟ್ ಜಿಂಬಾಬ್ವೆಯಿಂದ ಆಗದೇ ಇದ್ರೆ ಸಾಕು. ಬಟ್ ಜಿಂಬಾಬ್ವೆ ಏನೂ ಮಾಡೋಕ್ಕಾಗಲ್ಲ, ಅವ್ರು ಒಳ್ಳೆ ಕ್ರಿಕೆಟ್ನೇ ಆಡ್ತಾ ಇದ್ದಾರೆ. ಆ ಟೀಮಲ್ಲಂತೂ ಕ್ಯಾಪ್ಟನ್ ಅಂತೂ ಅನ್ಸ್ಟಾಪಬಲ್ ಬ್ರೋ. ಎಲ್ಲ ಕಡೆಯಿಂದನೂ ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು ಎಲ್ಲ ಕಡೆ ಎಲ್ಲ ಕಡೆ ಫೈರ್ ಮಾಡ್ತಾ ಇದ್ದಾರೆ. ಆ ಟೀಮ್ ಕೂಡ ಅದೇ ಥರ ಮೋಟಿವೇಟ್ ಮಾಡಿಕೊಂಡು ಕರ್ಕೊಬಂದಿದ್ರು. ಇಲ್ಲಿವರೆಗೂ ಕರ್ಕೊಬಂದಿದ್ರು ಅಂತ ಹೇಳಿ ಸುಮ್ಮನೆ ಅಂತೂ ಅಲ್ಲ. ಜಿಂಬಾಬ್ವೆ 2 ವರ್ಷ 3 ವರ್ಷ ಹಿಂದೆ ಎಲ್ಲೆಲ್ಲೋ ಇತ್ತು ಪಾಪ. ಅವರು ಶೂಗೂ ಕೂಡ ಕಷ್ಟ ಆಯಿತು ಹೇಳಬೇಕು ಅಂತ ಹೇಳಿದ್ರೆ. ಶೂ ಯಾರಾದರೂ ಸ್ಪಾನ್ಸರ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ರು, ಬಾಯ್ ಬಿಟ್ಟು ಕೇಳ್ಕೊಂಡಿದ್ರು. ಆ ಒಂದು ನೇಷನ್ ಟೀಮು, ಅದು ಕ್ರಿಕೆಟು, ಈ ಒಂದು ವರ್ಲ್ಡಲ್ಲಿ ಕ್ರಿಕೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಹೋಗ್ತಾ ಇದೆ. ಶೂ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸ್ಪಾನ್ಸರ್ ಯಾವ ಟೀಮ್ ಕೂಡ ಯೋಚನೆ ಮಾಡಬೇಕು. ಬಟ್ ಇನ್ಮೇಲೆಲ್ಲ ಜಿಂಬಾಬ್ವೆಗೆ ಈಸಿಯಾಗಿ ಸ್ಪಾನ್ಸರು ಸಿಗ್ತಾರೆ,
ಎಲ್ಲನೂ ಕೂಡ ಸಿಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಷ್ಟೇ. ಸಖತ್ ಪೇಷನ್ಸಿಂದ ಸಖತ್ ಹಾರ್ಡ್ ವರ್ಕ್ ಮಾಡಿ ಇಲ್ಲಿವರೆಗೂ ಬಂದಿರೋ ಅಂತೇಳಿ ಸಿಗುತ್ತೆ ಮಗ. ಆಸ್ಟ್ರೇಲಿಯಾಗೆ ಏನು ಡಿಸರ್ವ್ ಇತ್ತು ಅದೇ ಆಗಿದೆ. ನನ್ನ ಮಕ್ಳ ಕರ್ಮ ಹಾಕೊಂಡು ಹೊಡೆದಿದೆ, ಅದಕ್ಕೋಸ್ಕರ ವಾಪಸ್ ಹೋಗಿದ್ದಾರೆ. ಕರ್ಮ ಯಾಕೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ಸಿಗ್ತೀನಿ ಬಾಯ್ಸ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.